ಬೆಂಗಳೂರಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲಾಭದ ನಿರೀಕ್ಷೆಯಲ್ಲಿ ಹೋಟೆಲ್ ಮತ್ತು ಬಾರ್ ಮಾಲೀಕರು ಇದ್ದಾರೆ. ಸಾಮಾನ್ಯ ದಿನವನ್ನ ಹೋಲಿಕೆ ಮಾಡಿದ್ರೆ ದುಪ್ಪಟ್ಟು ಲಾಭವಾಗುವಂತಹ ನಿರೀಕ್ಷೆ ಕೂಡ ಇರುತ್ತೆ. ಒಂದು ವಾರಕ್ಕೂ ಮೊದಲೇ ರೂಮ್ ಬುಕ್ ಮಾಡಿದ್ದಾರೆ ಜನ. ಬೆಂಗಳೂರಿನಲ್ಲಿ 1600 ಬಾರ್, ರೆಸ್ಟೋರೆಂಟ್ ಮತ್ತು ಪಬ್ಗಳಿದೆ. ಗ್ರಾಹಕರಿಗೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮಾಲೀಕರು. ಇನ್ನೇನು ನ್ಯೂ ಇಯರ್ ಬರ್ತಾ ಇದೆ, ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಮಾಲೀಕರು ಎಲ್ಲರೂ ಕೂಡ ಅವತ್ತು ಲಾಭ ದುಪ್ಪಟ್ಟು ಆಗ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ 1600 ಬಾರ್ ಮತ್ತೆ ರೆಸ್ಟೋರೆಂಟು, ಪಬ್ಗಳು ಕೂಡ ಇದೆ. ಎಲ್ಲರೂ ಕೂಡ ತಮಗೆ ಬೇಕಾದಂತಹ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ, ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ವರ್ಷದಂತೆ ಹೊಸ ವರ್ಷದಂದು NRIS ಮತ್ತೆ ಇಂಡಿಯನ್ ಟೂರಿಸ್ಟ್ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರುವುದು ಸರ್ವೇ ಸಾಮಾನ್ಯ. ನಾವು ಸಾಧಾರಣ 5 ಲಕ್ಷಕ್ಕಿಂತ ಹೆಚ್ಚಿಗೆ ಪ್ರವಾಸಿಗರನ್ನು ನಿರೀಕ್ಷೆಯಲ್ಲಿದ್ದೇವೆ. ಈಗಿದ್ದರೂ ಹೊಸತಾದ ಸರ್ಕಾರದ ಪೊಲೀಸ್ ನಿರ್ದೇಶನದಂತೆ ಎಲ್ಲ ಕಾನೂನುಗಳನ್ನು ಪರಿಪಾಲನೆ ಮಾಡಿ ರೆಸಾರ್ಟ್ಗಳು, 5 ಸ್ಟಾರ್ ಹೋಟೆಲ್, ಎಲ್ಲ ಕ್ಲಬ್ಗಳಲ್ಲಿ ಹೊಸ ವರ್ಷ ಆಚರಣೆ ವಿಜೃಂಭಣೆಯಿಂದ ನಡೆಯಲಿದೆ. ಪ್ರತಿ ವರ್ಷದಂತೆ 1 ಗಂಟೆವರೆಗೆ ಅವಕಾಶ ಇದೆ. 1 ಗಂಟೆ ಒಳಗಡೆ ಎಲ್ಲ ಸಮಾರಂಭವನ್ನು ಮುಗಿಸಬೇಕು ಅಂತ ನಿರ್ದೇಶನ ಮಾಡಿದ್ದಾರೆ. ಅದರಂತೆ ಎಲ್ಲ ಕೆಲವು ಸೇಫ್ಟಿ ಮೆಜರ್ ಅನ್ನು ಹೇಳಿದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರ್ತೇನೆ. ನಾವು ಕಂಪಲ್ಸರಿ CCTV, ಓವರ್ ಕ್ರೌಡ್ ಮಾಡಬಾರ್ದು, ಮತ್ತೆ ಹೆಚ್ಚಿಗೆ ಗಲಾಟೆ. ನ್ಯೂ ಇಯರ್ಗೆ ನಾವು ಅಂದರೆ ಮಾಲನ್ನು ಎಷ್ಟು ಹಾಕೊಂಡಿರ್ತೀವಿ, ಈಗೇನು ನಾವು ವ್ಯಾಪಾರಕ್ಕೆ ಹಾಕೊಂಡಿರ್ತೀವಿ ಅದು 2 ಫಸ್ಟು ಹಾಕಿರ್ತೀವಿ. ಅದು ವ್ಯಾಪಾರ ಆದರೆ ನಮಗೆ ಲಾಭನೋ, ನಮಗೂ ಖುಷಿ, ಸರ್ಕಾರಕ್ಕೂ ಖುಷಿ. ವ್ಯಾಪಾರ ಆಗಲಿಲ್ಲ ಅಂದರೆ ನಮಗೂ ಸಂತೋಷ ಇಲ್ಲ, ಸರ್ಕಾರಕ್ಕೂ ಸಂತೋಷ ಇಲ್ಲ. ಮ್ಯಾಕ್ಸಿಮಮ್ ನ್ಯೂ ಇಯರಲ್ಲಿ ಯಾವಾಗಲೂ ಫೇಲರ್ ಆಗಿಲ್ಲ. ಈ ವರ್ಷನೂ ಫೇಲರ್ ಆಗಲ್ಲ, ಆಗುತ್ತೆ ವ್ಯಾಪಾರ ಅಂತ ನಿರೀಕ್ಷೆ ಇಟ್ಕೊಂಡು ನಾವೆಲ್ಲ ತಯಾರು